ನನ್ನ ಹೆಸರು ಮಂಜುಳಾ, ತುಮಕೂರು ಜಿಲ್ಲೆ ಆಶಾ ಯೂನಿಟ್ ಜಿಲ್ಲಾ ಸಂಚಾಲಕರು. ಬೆಂಗಳೂರಿನಲ್ಲಿ ಈ ತಿಂಗಳು ಫೆಬ್ರವರಿ 13 ಮತ್ತು 14 2 ದಿನಗಳ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಧಾನಸೌಧ ಚಲೋ. ಈ ಒಂದು ಹೋರಾಟದ ವಿಷಯ ಬಂದು ಕಳೆದ 5-6 ವರ್ಷದಿಂದ RCS ಪೋರ್ಟಲ್ ಅಂತೇಳಿ ಒಂದು ಲಿಂಕನ್ನು ಆಶಾಗಳಿಗೆ ಪೇಮೆಂಟ್ ಮಾಡೋಕ್ಕೆ ಇದು ಮಾಡಿರೋದು. ಆಶಾನಲ್ಲಿ RCS ಪೋರ್ಟಲ್ ಅಂತೇಳಿ. ಸೊ ಇದು ಪ್ರತಿ ತಿಂಗಳು ಸಹ ಆಶಾ ಕಾರ್ಯಕರ್ತರಿಗೆ ಅಮೌಂಟು ಸರಿಯಾಗಿ ಬರಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಆ ಡಾಟಾದಲ್ಲಿ ಎಂಟ್ರಿ ಆಗಲ್ಲ. ಸೊ ಇದು ತಾಂತ್ರಿಕ ಸಮಸ್ಯೆ. ಇದನ್ನು ಬಗೆಹರಿಸಿ ಇದನ್ನ ಇಲ್ಲ ವಾಪಸ್ ತೊಗೋಬೇಕು, ಇಲ್ಲ ಇದಕ್ಕೆ ನೀವು ಅಮೌಂಟನ್ನು ನಿಗದಿ ಮಾಡಿಬಿಟ್ಟು ಫಿಕ್ಸ್ ಮಾಡಿ ಕೊಡಿ ಅನ್ನೋದು ಈ ಸಲದ ಒಂದು ಹೋರಾಟ. ಹಾಗಾಗಿ ನಾವು ಈ ಒಂದು ರಾಜ್ಯ ಮಟ್ಟದ ಚಳವಳಿ ಮೂಲಕ ಆಶಾ ಕಾರ್ಯಕರ್ತರು ಏನು ತಾಯಿ ಮತ್ತು ಮಗುವಿನ ಆರೈಕೆ ಮಾಡೋ ಇದರಲ್ಲಿ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಸಾಕಷ್ಟು ಒಂದು ಕೆಲಸಗಳನ್ನು ಬಿಡುವಿಲ್ಲದೆ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಕನಿಷ್ಠ 15,000 ಒಂದು ಗೌರವಧನವನ್ನು ಫಿಕ್ಸ್ ಮಾಡಬೇಕು. ಮತ್ತು ಇವಾಗೇನು ಅವರು ತಾಂತ್ರಿಕ ಒಂದು ದೋಷವನ್ನು ಒಳಗೊಂಡಿರ್ತಕ್ಕಂಥ RCS ಪೋರ್ಟಲ್ ಇದೆ, ಇದನ್ನು ಕೈ ಬಿಡಬೇಕು. ಮತ್ತು ಅವರಿಗೆ 2 ವರ್ಷ ಆಯಿತು, ಡೈರಿಗಳು ಬಂದಿಲ್ಲ, ಯೂನಿಫಾರ್ಮ್ ಅವರಿಗೆ ಒಂದು ಸೀರೆ 2 ವರ್ಷ ಆಯಿತು, ಒಂದೇ ಒಂದು ಸೀರೆ ಕೊಟ್ಟಿದ್ದಾರೆ. ಇರೋ ಸೀರೆಗಳು ಈಗಾಗಲೇ ಹರಿದೋಗಿದ್ದಾವೆ. ಸೊ ಇಲ್ಲಿ ಸರ್ಕಾರ ಅವರಿಗೇನು ಕಾಲಕ್ಕೆ ಅವುಗಳನ್ನು ಕೊಡಬೇಕು ಅದನ್ನ ಕೊಡಬೇಕು. ಇಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೂ ಒಂದು ಉನ್ನತ ಹಂತದ ಹೋರಾಟವನ್ನು ಆಶಾ ಯೂನಿಯನಿಂದ ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಈ ಒಂದು ಚಳುವಳಿಯಲ್ಲಿ ನಾವೇನು ಬೇಡಿಕೆಗಳನ್ನು ಇಟ್ಟಿದ್ದೀವಿ, ಈ ಒಂದು ಸರ್ಕಾರ ಅದನ್ನು ಈಡೇರಿಸಬೇಕು. ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆಗಳಾಗಿದೆ ಆರೋಗ್ಯ ಸಚಿವರು ಉನ್ನತ ಅಧಿಕಾರಿಗಳ ಜೊತೆ. ಸೊ ಅವರು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಬಗೆಹರಿಸ್ತಾ ಇಲ್ಲ. ಹಾಗಾಗಿ ಅದೆಲ್ಲವನ್ನು ನಾವು ಪರಿಗಣಿಸಿ ಇನ್ನೂ ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಮಗೆ ಒಂದು ಕನಿಷ್ಠ ಗೌರವಧನ ನಿಗದಿ ಮಾಡಬೇಕು. ಆಶಾ ಕಾರ್ಯಕರ್ತರು ಒಂದು ಆರೋಗ್ಯ ಇಲಾಖೆಯ ಕೊಂಡಿಗಳವರು, ಅವರಿಗೆ ಒಂದು ಗೌರವ ಕೊಡಬೇಕು ಅನ್ನೋದು ಒಂದು ರಾಜ್ಯ ಮಟ್ಟದ ಹೋರಾಟದ ಒಂದು ಕರೆಯಾಗಿದೆ ಸರ್. ಹಾಗಾಗಿ ನಾವು ತುಮಕೂರು ಜಿಲ್ಲೆಯಲ್ಲಿ 2,000 ಜನ ಆಶಾ ಕಾರ್ಯಕರ್ತರಿರೋದು, ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹುಬ್ಬಳ್ಳಿ ತಾಲೂಕು ಲೀಡರ್ಸ್ಗಳಿದ್ದಾರೆ, ಪ್ರೇಮ, ಮಹಾದೇವಮ್ಮ, ಭಾಗ್ಯಮ್ಮ, ನಾನು ಮಂಜುಳಾ, ಜಿಲ್ಲಾ ಸಂಚಾಲಕರು ತುಮಕೂರು.